ಹಲೋ ನನ್ನ ಮಕ್ಕಳೇ, ನಾನು ನಿಮ್ಮ ಪ್ರೀತಿಯ ಅಜ್ಜಿ ನಳಿನಿ. ಇಂದಿನ ಕತೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಮತ್ತು ಅವನ ಹೆಂಡತಿ ಇದ್ದರು. ಅವರು ತುಂಬ ಬಡವರು. ದಿನವೂ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು, ಆದರೆ ಹಣ ಸಾಕಾಗುತ್ತಿರಲಿಲ್ಲ. ಒಂದು ದಿನ ಅವರ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತು. ಮೊದಲು ರೈತನಿಗೆ ಅದು ನಿಜವಾಗಿಯೂ ಚಿನ್ನದ ಮೊಟ್ಟೆಯೋ ಎಂದು ಅನುಮಾನ ಬಂತು. ಅವನು ಅದನ್ನು ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿದ. ಅವನಿಗೆ ತುಂಬ ಹಣ ಸಿಕ್ಕಿತು. ರೈತ ಮತ್ತು ಅವನ ಹೆಂಡತಿ ತುಂಬ ಸಂತೋಷಪಟ್ಟರು. ಮುಂದಿನ ದಿನ ಆ ಕೋಳಿ ಮತ್ತೆ ಒಂದು ಚಿನ್ನದ ಮೊಟ್ಟೆ ಇಟ್ಟಿತು. ಹೀಗೆ ಪ್ರತಿದಿನವೂ ಒಂದು ಚಿನ್ನದ ಮೊಟ್ಟೆ ಸಿಗುತ್ತಿತ್ತು. ಸ್ವಲ್ಪ ಸಮಯದಲ್ಲಿ ಅವರು ಒಳ್ಳೆಯ ಮನೆ ಕಟ್ಟಿಕೊಂಡರು ಮತ್ತು ಸುಖವಾಗಿ ಬದುಕುತ್ತಿದ್ದರು. ಆದರೆ ಕೆಲವು ದಿನಗಳ ನಂತರ ರೈತನಿಗೆ ಅತಿಯಾದ ಆಸೆ ಬಂತು. ಅವನು ತನ್ನ ಹೆಂಡತಿಗೆ ಹೇಳಿದನು, ಈ ಕೋಳಿಯ ಹೊಟ್ಟೆಯೊಳಗೆ ತುಂಬ ಚಿನ್ನದ ಮೊಟ್ಟೆ ಇರಬಹುದು. ನಾವು ಕೋಳಿಯನ್ನು ಕತ್ತರಿಸಿದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬಾರಿ ಪಡೆಯಬಹುದು. ಹೆಂಡತಿಯು ಅದಕ್ಕೆ ಒಪ್ಪಿಕೊಂಡಳು. ಅವರು ಕೋಳಿಯನ್ನು ಕತ್ತರಿಸಿದರು. ಆದರೆ ಕೋಳಿಯ ಹೊಟ್ಟೆಯೊಳಗೆ ಒಂದು ಮೊಟ್ಟೆಯೂ ಇರಲಿಲ್ಲ. ಹೀಗಾಗಿ ಅವರು ಪ್ರತಿದಿನ ಸಿಗುತ್ತಿದ್ದ ಚಿನ್ನದ ಮೊಟ್ಟೆಯನ್ನು ಕಳೆದುಕೊಂಡರು. ಅವರ ಆಸೆಯಿಂದ ಮತ್ತೆ ಅವರು ಬಡವರಾದರು. ಕಥೆಯ ನೀತಿ: ಅತಿಯಾದ ಆಸೆ ವಿನಾಶಕ್ಕೆ ಕಾರಣ. ನಮಗೆ ಇರುವುದರಲ್ಲಿ ಸಂತೋಷವಾಗಿ ಇರಬೇಕು. ಹಾಗೆ ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.